ಲೋ ಮಗನೇ, ಇವಾಗ ನೋಡು, ಜಾಸ್ತಿ ನಾನು ಹೊಡೆದು ಬಡ್ದು ಜಾಸ್ತಿ ಕಿತ್ತಾಡ್ಕೊಂಡು ಪತ್ತಾಡ್ಕೊಂಡು ಮಾಡಕ್ಕೆ ಹೋದ್ರೆ ಜಾಸ್ತಿ ನಮ್ಮ ಮಾನ ಮರುವುದು ಎಲ್ಲನೂ ಹೋಗ್ಬಿಡ್ತದೆ ಕಣ್ಲ. ಬೀದಿನಾಗೆ ದೇವ್ರನೇ ಹೋಯ್ತದೆ. ನೋಡು, ಒಂದು ಕೆಲಸ ಮಾಡಬೇಕು. ಈಗ ಹೆಂಗನ ಮಾಡಿ ಸಾಗಿಡಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಏಳು ನೀನೇ ನಿಮ್ಮ ಅಪ್ಪ ತೆಪ್ಪು ಮಾಡೋನಿ ಅಂತ ಹೇಳ್ಬಿಟ್ಟು ಗೊತ್ತಾಗೈತೆ. ತೆಪ್ಪು ಮಾಡೋನಿ ಅಂತಂದಲ್ಲಿ ಈಗ ಇನ್ನೇನು ಮಾಡೋಕ್ಕಾಯ್ತದೆ ಏಳ? ಏನಾರ ಒಂದು ಮಾಡ್ಬೇಕು ತಾನೆ. ಒಳಗಡೆ ಕೂರಿಸ್ಕೊಂಬಿಟ್ಟು ಹೊಸಿ ಮಾತಾಡ್ಬಿಟ್ಟು ಕಳಿಸ್ಬಿಡೋಣ. ನೋಡ್ಲಾ, ಪೊದ್ದಿ ಕಾಯ್ಕೊಂಡು ಕುಂತವಳೆ ಕಣ್ಲಾ ದರಿದ್ರದವಳು. ನಮ್ಮ ಮಾನ ಮರುವುದಿನೆಲ್ಲ ಈಚೆ ಕಡೆ ಎತ್ತೆ ತಾಡಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುಂತವಳೆ ಕುಂತ್ರಿ ಬಡ್ಡಿ ಅವಳು. ನೋಡು, ಅವಳಿಗೆ ಏನು ನಾವು ಸಿಗಬಾರ್ದು, ನಮ್ಮ ತೆಪ್ಪೇನು ಸಿಗಬಾರ್ದು. ಹಂಗೆ ಮಾಡ್ಬೇಕಷ್ಟೇ ನೀನು. ನೋಡು, ಹೆಂಗನ ಮಾಡ್ಬಿಟ್ಟು ಅವ್ರನ್ನ ನೀನೇನು ಎಸ್ ಮಾಡಿ ಏನಾರ ಮಾಡಿ ಕಳಿಸ್ಬೇಕಂಡ್ಲ. ನೋಡ್ಲಾ, ನನಗೆ ನಿಮ್ಮ ಅಪ್ಪ ತೆಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ್ಮೇಲೆ ಮಾಡಿರ್ತಾನೆ ಕುಂತ್ರಿ ನನ್ನ ಮಗ ಅಂತ ಕೆಲಸ ಅಂತ ನನಗೂ ಗೊತ್ತೈತೆ. ಮಾಡಿರ್ತಾನೆ ಕಣ್ಲ. ನನಗೂ ನೆಂಬಕ್ಕಾಗಕ್ಕಿಲ್ಲ. ನಿಮ್ಮ ಅಪ್ಪನ ಸವಾಸಕ್ಕೆ ಹೋಗಿ ನಂಗೆ ನೆಂಬಕ್ಕಾಗಕ್ಕಿಲ್ಲ. ಈಗ ಹೇಳು ಏನು ಮಾಡನಿ ಅಂತ. ನೀನೇನಮ್ಮ ಮಾತಾಡ್ ಕಳ್ಸೋಣ ಅಂತ ಹೇಳ್ತೀಯಾ? ನಾಲ್ಕು ಚೆನ್ನಾಗಿ ಬಾರಿಸ್ಬಿಟ್ಟು ಕಳ್ಸೋದು ಬಿಟ್ಬಿಟ್ಟು ಮಾತಾಡಿಸ್ಬಿಟ್ಟು ಕಳಿಸ್ತದಂತೆ. ಮಾತಾಡ್ಸೋದು ಗೀತಾಡ್ಸೋದು ಏನು ಬೇಕಾಗಿಲ್ಲ, ನಾಲ್ಕು ಬಿಟ್ಟು ಕಳಿಸು. ಲೇ ಮನ್ಯಾಳಿ, ನಿನ್ಗೇನು ಗೊತ್ತಾಯ್ತದೆ? ನಿಂಗೇನಾರ ಗೊತ್ತಾಗಂಗಿದ್ರೆ ಬುಡ್ಕ. ನಿಂಗೇನು ಗೊತ್ತಾಗಕ್ಕಿಲ್ಲ, ಮಾಡಕ್ಕಿಲ್ಲ. ನೀನು ಸುಮ್ಕಿರ್, ನಿಂಗೇನು ಗೊತ್ತಾಗಕ್ಕಿಲ್ಲ. ನಿಂಗೆ ತಳ್ಕೆಟ್ ಬಿಡೈತೆ. ನಿಂಗೆ ಹಂಗೆಲ್ಲ ಜೋರಾಗಿ ಹೊಡೆದು ಬಡ್ದು ಮಾಡಿದ್ರೆ ನಾಲ್ಕು ಜನಕ್ಕೆ ಗೊತ್ತಾಗಕ್ಕಿಲ್ವಾ? ಈಗಲೇ ನೀ ಅವ್ರು ದೂರ ಬಾಗ್ಲಾಗೈತೆ ನಮ್ಮ ಫ್ಯಾಮಿಲಿ ಇಸಿ ಎಲ್ಲನೂ ಅಂತಂದ್ರೆ ಇನ್ನೂ ಅವ್ರು ದೂರ ಬಾಗ್ಲಾಗಕ್ಕಿಲ್ವೇನೆ? ಹೊಡೆದು ಬಡ್ದು ಕಳ್ಸೋಕ್ಕೆ ಅವಳೇನಿಲ್ಲ ಲಬ ಅಂತ ಬಾಯ್ ಬಿಡ್ಕೊಬಿಡ್ತಾಳೆ. ಲಬೋ ಅಂತ ಹೇಳ್ಬಿಟ್ಟು. ನೋಡು, ಏನಾರ ನಾವೇ ಮಾಡ್ಬಿಟ್ಟು ಕಳಿಸ್ಬಿಡ್ಬೇಕು ಅಷ್ಟೇನೆ. ಯಪ್ಪ, ನಿನ್ನಂಗೆ ಏನಾರ ಮಾಡ್ಬಿಟ್ರೆ ನಾವು ಉದ್ಧಾರ ನೀನಿಯ. ಅಪ್ಪ ಇಂಥ ಕೆಲಸ ಮಾಡ್ತದೆ ಅಂತ ನಾನು ಅನ್ಕೊಂಡ್ಲ ಬಿಡು. ಇಂಥ ಕೆಲಸ ಮಾಡೋದಪ್ಪ ಏನು ಮಾಡ್ತೀಯ? ಮಾಡೋನಲ್ಲಿ ಇವಾಗ ಮಗ ಭಾಳ ಕಷ್ಟ ಆಗಿದ್ದೀವಿ ಕಣ್ಲಾ, ಭಾಳ ಕಷ್ಟ ಆಗಿದ್ದೀವಿ. ನೋಡ್ಲಾ, ಏನಾರ ಮಾಡಿ ಕಳಿಸ್ಬೇಕು ಕಣ್ಲಾ. ಎಸ್ ಮಾಡ್ಬಿಟ್ಟು ಕೂರಿಸ್ಕೊಂಡು ಮಾತಾಡ್ಬಿಟ್ಟು ಏನಾರ ತೀರ್ಮಾನ ಮಾಡ್ಬಿಟ್ಟು ಕಳ್ಸನ್ ಬಾ. ನೀನೇನಾರ ಹೊಸಿ ಮಾತಾಡು, ನಾನು ಹೊಸಿ ಮಾತಾಡ್ತೀನಿ. ಏನಕ್ಕಾರ ಒಪ್ಕೋತಾರ, ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಸರಿನಾ? ಈಗ ಜಗಳ ಪಗಳ ಎಲ್ಲ ದೇವ್ರಣೆಗೂ ಬೇಡ ಕಣ್ಲಾ. ಯಾವ ಜಗಳನೂ ಮಾಡ್ಕೊಳ್ಳೋದು ಬೇಡ. ಮಾನ ಮರುವದಿ ಹೋಗ್ಬಿಡ್ತದೆ. ಇನ್ನು ಏನು ಉಳ್ದೈತೆ ನಮ್ಮ ಫ್ಯಾಮಿಲಿ ಮಾನ ಮರ್ವದಿ. ಆಗ್ಲೇ ಅವ್ರ ದೂರ ಬಾಗ್ಲಾಗೈತೆ. ಇನ್ನೂ ನೀನು ಹಿಂಗೆ ಹೇಳ್ತಿದ್ದೀಗಲ್ಲ, ನೀನು ಇನ್ನೂ ಅದೇನೋ ಮಾಡಬೇಕು ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಅಯ್ಯೋ, ನಿಂದೊಳ್ಳೆ ಕತೆ ಕಣಮು. ಮಾನ ಮುರಿಯೋದು ಇನ್ನೂ ಐತಿ ಅಂತ ನಂಬ್ಕೊಂಡಿದೀಯಲ್ಲ ನೀನು. ಇರೋದು ನುಡಿಸ್ಲ ಅಂದ್ರೆ ಇವನು ಇಲ್ದಿರೋದೆಲ್ಲ ಮಾತಾಡ್ತಾನೆ. ಮೊದಲು ನಿನ್ನಿಂದನೇ ಶುರುವಾಗಿತ್ತು ತಗ. ನಿನ್ನಿಂದನೇ ಮರುವದಿ ಕಳ್ಕೊಂಡೆಲ್ಲ ಹೋಗಿ ಬೀದಿಗೆ ಬಂದಿದ್ದು ನಾವು. ನೀನು ಮಾಡಿದೆ. ಆಮೇಲೆ ಈಗ ನೋಡು, ಇಬ್ಬೇ ವರ್ಷಿ ಮಾಡಿದ್ಲು. ಎಲ್ಲ ಇಬ್ಬಿಬ್ಬರಿಂದನೇ ಆಗಿದ್ದು. ಇಲ್ಲತ್ತಿ ನೀನು ಯಪ್ಪ. ನನ್ನ ಮಗಳು ಒಬ್ಳು ನನ್ನ ಮಾತು ಕೇಳಿದಳು ಅಂತಂದ್ರೆ ನೋಡಪ್ಪ, ನನ್ನ ದೊಡ್ಡ ಮಗಳು ಒಬ್ಳು ಏನಿಯ ಕೇಳಿದ್ದು. ರೂಪ, ಇನ್ನು ಯಾರು ನನ್ನ ಮಾತು ಕೇಳಿದಂಗೆ ಮರುವದಿ ಕಳ್ದಾರೆ ನನಗೆ. ನೋಡಿರಿ, ಬಡತದವ ಹೇಳ್ಬಿಟ್ಟು ಓದಿ ಏನೋ ಕಳ್ಸಿವ್ರ ಅಂತ ನೋಡಿರಿ. ಸರಿ ಆಯಿತು. ನಿಮ್ಗಂತೂ ಮಾನ ಮರ್ವದಿಲ್ಲ. ಎಷ್ಟು ಕಿತ ಹೇಳಿದ್ದೀನಿ ನಾನು. ಬ್ಯಾಡ ಅಂತ ಹೇಳ್ಬಿಟ್ಟು 1000 ಕಿತ ಹೇಳಿದ್ದೀನಿ ನಾನಂತೂ. ಬ್ಯಾಡ ಅಂತ ಹೇಳ್ಬಿಟ್ಟು. ಆದರೆ ನೀನು ಕೇಳಲೇ ಇಲ್ಲ. ಬಂದ್ಬಿಟ್ಟು ಎಲ್ಲ ಒದ್ರುಬಿಟ್ರಲ್ಲ. ಈಗ ನಾನು ಎಂಡ್ರಿಗೇನೋ ನನ್ನ ಮೇಲೆ ಆಣೆ, ನಿನ್ನ ಮೇಲೆ ಆಣೆ ಅಂತ ತಿಕ್ಕಿದ್ದು ಪಡಿಲಿಲ್ಲ. ಇಲ್ಲ ಅಂದರೆ ದರುಮ್ದೇಟ್ ಹಾಕಿರೋಳು. ನೀವು ನಮ್ಮ ಕೂಳು ತಂದಾಕ್ತಿದ್ದಂಗೆ, ನೀರು ತಂದಾಕ್ತಿದ್ದಂಗೆ ಇದ್ರೂ ಅಯ್ಯೋ ನನ್ನ ಗಂಡ ಭಾಳ ಒಳ್ಳೆ ಗಂಡ, ನನ್ನ ಗಂಡ ಅಂತ ಅನ್ಕೊಂಡಿರ್ಬೇಕಾ? ಸುಮ್ಮನಿದ್ರಾಯ್ತು. ನೀವು ನನ್ನ ಸವಾಸಕ್ಕೆ ಬರ್ಬೇಡ್ರಿ. ನಾನು ಈಗಲೇ ಹೇಳಿದ್ದೀನಿ. ನಾವು ಇನ್ಮೇಲೆ ಇದೇ ಮನೆಗೆ ಏನೇ ಇರ್ತೀವಿ, ನೋಡ್ತಾ ಇರ್ರಿ. ಲೇ, ನನ್ನ ಎಂಡ್ರು ನೀನು ಅಷ್ಟು ಸಾಮಾನ್ಯ ಅಂತ ಅನ್ಕೊಂಬಿಟ್ಟಿದ್ದೀನಿ. ನನ್ನ ಎಂಡ್ರು ಭಾಳ ಡೇಂಜರ್ ಕಣ್ಲೆ. ಅವಳು ಸರಿ ಇಲ್ಲ ಅವಳು. ಅಯ್ಯೋ, ನೀನು ಒಳ್ಳೆ ನನಗೆ ಒಳ್ಳೆ ಬಂತಲ್ಲ ನನಗೆ ಬಾಯಿಗೆ. ನಿನಗೆ ದೇವ್ರನ್ನ ನಿನ್ಗೆ ಹೆಂಗೆ ಹೇಳ್ಬೇಕು ನನಗಂತೂ ಗೊತ್ತಾಯ್ತಿಲ್ಲ. ನನಗಂತೂ ನಿಂಗೆ ಏನು ತಲೆನಾಗ ಬುದ್ಧಿಗಿದ್ದಿ ಅನ್ನೋದು ಏನು ಇಲ್ವೇನೋ ಕಣ. ನಿನ್ಗಂತೂ ತಲೆನಾಗೆಲ್ಲ ಲುದ್ದಿಗಿದ್ದಿ ಅನ್ನೋದು ತುಂಬ್ಕೊಂಬಿಟ್ಟಿದ್ದೀಗ ಅಂತ. ಅವಳು ಈ ಮನೆಗೆ ಇರಿಸ್ಕೊತಲೆ ಅಂತ ಅನ್ಕೊಂಡೆ ನೀನ. ನಾನು ಈ ಮನೆ ಮಗಳೇ ನೀನಿಯ. ಈ ಮನೆ ಬಿಟ್ಬಿಟ್ಟು ಹೋಗೋಕ್ಕೆ ನನಗಂತೂ ಹೊಸಿನೂ ಇಷ್ಟ ಇಲ್ಲ. ನಾನು ಈ ಮನೆ ಬಿಟ್ಬಿಟ್ಟು ಹೋಗೋದೂ ಇಲ್ಲ. ಎಲ್ರಿಗೂ ನೀವೇ ಅಪ್ಪ ಅಂತ ಈಗಾದ್ರೂ ಗೊತ್ತಾಯ್ತಲ್ಲ. ಯಾವಳು ಅನ್ಲಿ ಅನ್ಲಿ, ನಾನು ಮಾಡೋದನ್ನೇನಿಯ ಮಾಡೋದು. ನನಗೇನು ಅನ್ನಿಸ್ತತೋ ಅದನ್ನೇನಿಯ ಮಾಡೋದು ನಾನಂತೂ. ನಾನು ಈಗಲೇ ಹೇಳ್ತಾ ಇದ್ದೀನಿ. ನಾನಂತೂ ಸುಮ್ಕೆ ಅಂತೂ ಇರೋಕ್ಕಿಲ್ಲ. ನಾನಂತೂ ನಮಗೂ ಒಕ್ಕೈತೆ. ಅಯ್ಯೋ ಕೂರ್ಮ, ನಾನು ಮದುವೆ ಆಗ್ಬೇಕಾದ್ರೆ ನೀನು ಯೋಚನೆ ಮಾಡಬೇಕಿತ್ತು. ಎಲ್ಲ ಬೇಕಾ ಬ್ಯಾಡವಾ ಏನು ಎತ್ತ ಅಂತ ನಾನು ಯೋಚನೆ ಮಾಡಿದರೆ ಇವತ್ತು ನನಗಿಂಥ ಪರಿಸ್ಥಿತಿ ಗೊತ್ತಿರಲಿಲ್ಲ. ಸುಮ್ಕಿರ್ರಿ. ನಾನು ಏನೋ ಬಿಡು ಅಂತ ತಿಳ್ಬಿಟ್ಟು ಮಾಡಿದ್ನಲ್ಲ, ಅದಕ್ಕೆ ನೀವು ಇಂಥ ಪರಿಸ್ಥಿತಿ ಬಂದಿರೋದು. ಒಂದು 2 ದಿನ ತಳ್ಕೊಂಡಿದ್ರೆ ಕಾಸು ತಂದು ಕೊಡ್ತಿರಲ್ವ ನಿಮಗೆ? ಮಾಡೋದು ಮಾಡ್ಬಿಟ್ಟು ಯೋನ್ ಮಾತಾಡ್ಕೊಂಡು ನಿಂತವ್ನಿ ಅಂದರೆ ಕಿಸ್ಕೊಂಡು ಹಬ್ಬ. ನಾನೆಲ್ಲಿ ನೋಗ್ತಾ ಇದ್ದೀನಿ. ಬೇಜಾರು ಮಾಡ್ಕೊಂಡು ಉಳ್ತಾ ಇಲ್ವಾ? ಕಾಣಿಸ್ತೈತಿ. ಅಳ್ತಿದ್ಯೋ ನಗ್ತಿದ್ಯೋ ಅಂತ ಹೇಳ್ಬಿಟ್ಟು ನಿನ್ನ ಮಕ್ಕ ನೋಡಿದ್ರೆ ನೀನು ಕಾಣಿಸ್ತೈತಿ. ಅಳ್ತಾವನಂತೆ. ನೋಡೆ ಬಿಲಾಲಿ, ಆಗಿದ್ದಾಗೋಯ್ತು. ನನಗೂ 3 ಜನ ಮಕ್ಕಳವ್ರೆ. ನೋಡು, ನಿನ್ನ ಮಗಳನ್ನ ಕರ್ಕೊಂಡು ನೀನು ಇಲ್ಲಿಂದ ಹೋಗ್ಲೇಬೇಕು. ನೀವೇ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ. ನಾನು ನಮ್ಮ ಅಮ್ಮ ನಿನಗೆ ಇಲ್ಲೇ ಇರ್ತೀವಿ. ಯಾವಳೆ ಇವಳು ಹಿಂಗೆ ಮಾತಾಡಿದ್ರು? ತೆಗೆದೊಂದು ಬುಟ್ಟ ಅಂದ್ರೆ ನೋಡು. ಓಹೋ, ನಾನು ಹೋಗ್ಬೇಕಂತೆ. ಏನು ಇವಳಿಲಿ ಕೊಡಿಸಿ ಇಕ್ಬಿಟ್ಟವಳು ಇವಳು. ಏನು ಇವ್ರು ತಾತನ ತಗೊಬಿಟ್ಟು ಬಂದಿಲಿ. ಸಂಸಾರ ಮಾಡಿರೋಳು ನಾನು, ಕಷ್ಟಪಟ್ಟಿರೋಳು ನಾನು. ಆ ಮನೆಯಾಳಿ ಪೊದ್ದಿತಾಗ ಎಣಗಿರೋಳು ನಾನು. ಆ ಮನೆಯಾಳಿದಾಗ ಭಾಗ ಹಾಕಿಸ್ಕೊಳ್ಳೋಷ್ಟೊತ್ತಿಗೆ ಜೊಲ್ಮ ಸಾಕಾಗೋಯ್ತು. ಅಷ್ಟೆಲ್ಲ ಒದ್ದಾಡಿರೋಳು ನಾನು. ಓಹೋ, ಇವಾಗ ಬಂದ್ಬಿಟ್ಲು. ಇವಳಿಗೇನೋ ನನ್ನನ್ನು ಮನೆ ಬಿಟ್ಟು ಕಳಿಸ್ತಾಳಂತೆ. ನನಗೆ ಗೊತ್ತಿರೋದು ನೋಡು. ಅಮ್ಮ, ನಾನು ಮಾತಾಡ್ತೀನಿ, ಸುಮ್ಮನೆ ಕಡೆಗೆ ಬಾ. ನನ್ನ ಮಗ ಮಾತಾಡ್ತಾನೆ. ನಮ್ಮ ನಿರ್ಧಾರ ಏನು ಅಂತ ಹೇಳ್ಬಿಟ್ಟು ನನ್ನ ಮಗನೇ ನೀ ಮಾತಾಡ್ತಾನೆ. ನೋಡಿ ಅಪ್ಪ, ಆಗೋದೆಲ್ಲಂದ್ರೆ ಆಗೋಗ್ಬಿಟ್ಟೈತೆ. ಆಯಿತು, ನೀವು ಅವ್ರನ್ನ ಮದುವೆ ಮಾಡ್ಕೊಂಡಿದ್ದೀರಾ, ಬಿಟ್ಟಿದ್ದೀರಾ. ಅದಕ್ಕೆ ನಾನು ನಮ್ಮ ಅಮ್ಮ ಇಬ್ರು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀವಿ. ಏನು ನಿರ್ಧಾರ?
ನೋಡಿ ನೀವು ಇಬ್ರು ಈ ಊರಾಗ ಇರಂಗಿಲ್ಲ. ನೀವು ಊರು ಬಿಟ್ಬಿಟ್ಟು ನೀವು ಹೊಲ್ಟೋಗ್ಬಿಡ್ಬೇಕು. ನಾವು ನಿಮಗೆ 25 ಲಕ್ಷ ರೂಪಾಯಿನ ಕಾಸು ಕೊಡ್ತೀವಿ. ಸುಮ್ಮನೆ ನೀನು ಮಾನ ಮರ್ಯಾದೆ ಎಲ್ಲ ಹೋಯ್ತದೆ. ಯಾಕೆ ಬೇಕು? ಅದಕ್ಕೆ ನಿಮ್ಮ ಪಾಡು ನೀವು ಹೊಂಟೋಗ್ಬಿಟ್ರೆ ನಮ್ಮ ಪಾಡು ನಾವು ಹೆಂಗಂದ್ರೆ ನಮ್ಮ ಪಾಡು ನಾವು ಇದ್ಬಿಡ್ತೀವಿ. ನಮ್ಮ ಅಪ್ಪನ ಕಡೆಯಿಂದ ಈ ಥರ ಎಲ್ಲ ಆಗಿರ್ತದೆ ಅಂತ ನಾವು ಕನಸಾಗೋ ಅಂದ್ಕೊಂಡಿರಲ್ಲ. ಇಷ್ಟೊಂದೆಲ್ಲ ಆಗೋಗ್ಬಿಟ್ಟೈತೆ. ಈಗ ಏನು ಮಾಡೋದು? ಅದಕ್ಕೆ ನೀಯ ಈಗ ಸದ್ಯಕ್ಕೆ ಹಾಗೆ ನೀಯ ಮಾಡೋಣ. ನಿಮ್ಗೊಂದು 25 ಲಕ್ಷ ರೂಪಾಯಿ ಕಾಸನ್ನ ಕೊಟ್ಬಿಡ್ತೈತೆ ಅಂತ ಹೇಳೈತೆ ನಮ್ಮಮ್ಮ. ಹೆಂಗಾರ ಮಾಡ್ಬಿಟ್ಟು 25 ಲಕ್ಷನ ಕೊಡ್ತೀವಿ. ದಯವಿಟ್ಟು ಇಲ್ಲಿ ಇರಬೇಡ್ರಿ. ಊರಾಗ ಯಾರಿಗೂ ಹೇಳ್ಕೊಳಂಗಿಲ್ಲ. ಈ ಊರಾಗ ನೀವು ಇರಂಗೂ ಇಲ್ಲ. ನಮ್ಮ ಅಪ್ಪಂಗೂ ನಿಮಗೂ ಏನು ಸಂಬಂಧ ಇಲ್ಲ ಅನ್ನಂಗೆ. ಅದಕ್ಕೆ ನೀವು ಹೊಂಟೋಗ್ಬಿಡ್ಬೇಕು. ಅಣ್ಣಯ್ಯ ಭಾಳ ಬುದ್ಧಿವಂತ ಅನಿಸ್ತದ ನೀನು. ಯಾಕೆ ನಾವೇ 30 ಲಕ್ಷ ಕೊಡ್ತೀವಿ. ನೀನು ನಿಮ್ಮ ಅಮ್ಮ, ನಿನ್ನ ಹೆಂಡತಿ, ನಿನ್ನ ತಂಗಿ ಎಲ್ಲರೂ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗಿ. ನಾನು ನಮ್ಮ ಅಪ್ಪ ಅಮ್ಮ ಈ ಮನೆಯಾಗೆ ಆರಾಮಾಗಿರ್ತೀವಿ. ಇತ್ತಳೆ ಇವಳು ಲೇ ಮಾಡ್ತೀನಿ ನಿನ್ಗೆ. ಲತಾ ಹೊಸಿ ಸುಮ್ಕಿರ ನೀನು. ನನ್ನ ಮಗಳು ನ್ಯಾಯ ಹೇಳೋದು ಸೂಪರಾಗಿ ಹೇಳ್ತಾಳೆ. ಇನ್ನೂ 5 ಲಕ್ಷ ರೂಪಾಯಿ ನಾವೇ ಜಾಸ್ತಿ ಕೊಡ್ತೀವಲ್ಲ. ಲೈ ಒಳ್ಳೆ ಮಾತಾಗಿ ಹೇಳ್ತಾ ಇದೀವಿ. ಬಾಯಿ ಮುಚ್ಕೊಂಡು ಒಳ್ಳೆ ಮಾತಾಗಿ ನಿರ್ಧಾರ ತಗೊಂಡು ಹೋಗ್ಬಿಡಿ. 25 ಲಕ್ಷ ನಾವು ಹೆಂಗೋ ಹೊಂದಿಸ್ಕೊಟ್ಬಿಡ್ತೀವಿ. ಈ ನನ್ನ ಮಗ ಮಾಡ್ರ ತಪ್ಪಿಗೆ ನನಗೆ ಗೊತ್ತಾಯ್ತು ನೋಡಿ ಬಾಯಿಗೆ. ಈ ನನ್ನ ಮಗ ಮಾಡ್ರ ತಪ್ಪಿಗೆ ಸುಮ್ಕೆನೇ ನಾವು ಕಟ್ಕೊಡ್ತೀವಿ ತಾನೇ ಕಾಸ. ಸುಮ್ಕೆನೇ ಇದು ಮಾಡ್ರಿ ಇಲ್ರಿ. ನೀವು ಬೊಗಳ್ರಿ ಅವಳಿಗೆ. ಕೇಳುವುದಕ್ಕೂ ಇದು ಸಮಯವಲ್ಲ ಕಣೆ. ಎಳ್ಳೆ ಮುದ್ದೆ ಮಾಡ್ಕೋಬೇಕಾರೆ ಇದನ್ನೇ ನೆನ್ಪಿಟ್ಕೊಂಡಿದ್ರೆ ಆಗದಲ್ವಾ? ಹೇಳಕ್ಕೂ ಸಮಯ ಅಲ್ಲ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿದ್ರೆ ಇಂಥ ಗತಿ ಯಾಕೆ ಬಂದಿರೋದು ನಿಮಗೆ? ಹೇಳಕ್ಕೂ ಸಮಯ ಅಲ್ವಂತೆ. ಸಮಯ ಧರಿದ್ರದವನು ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗಲೇ ಹೇಳು ಸುಮ್ಕೆನೇ ನಾನು ತಗ್ಬೋದು ಆಣೆ ಪ್ರಮಾಣ ಮಾಡ್ಬಿಟ್ಟು ಕೈ ಕಾಲು ಕಟ್ಟಾಕ್ಬಿಟ್ಟಿದ್ದೀಗ. ಇಲ್ಲ ಅಂದ್ರೆ ಇಷ್ಟದಾಗ ನೀನು ರಂಗಪ್ಪಣ್ಣನ ಆಸ್ಪತ್ರೆನಾಗ ಮನೆ ಕಡೆ ಇರ್ತಾ ಇದ್ದೆ. ಓಹೋ ಏನೋ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರೆ ಯಾವ ದೌಲತ್ ಮಾಡ್ತಾನೆ, ಯಾವ ದುರಂಕಾರ ಮಾಡ್ತಾನೆ ಕುಂತ್ರಿ ನನ್ನ ಮಗ. ಸುಮ್ಮನೆ ಹೇಳುದ್ನಲ್ಲ ಮಗ, ನಾನು ಏನು ಹೇಳಕ್ಕಿಲ್ಲ ಕಣ್ಲ. ತೆಪ್ಪಾಡಿದೀನಿ ಇಲ್ಲ ಅಂತಲ್ಲ. ನಿಮ್ಮ ಅಮ್ಮನ ಕಾಟ ತಡ್ಕೊಳಕ್ ಆಯ್ತಿರ್ಲಿಲ್ಲ ಕಣ್ಲ. ನೀವಿಲ್ಲ ಚಿಕ್ಕ ಹುಡುಗರಾಗ ಇನ್ನೂ ಭಾಳ ಟಾರ್ಚರ್ ಕೊಡಲು ಕಣ್ಲ. ನಮಗೆ ಈ ಮನೆನಾಗ ನೆಮ್ಮದಿ ಇತ್ತಿರಲಿಲ್ಲ ಕಣ್ಲ. ನನಗೆ ನಮ್ಮ ಅಣ್ಣ ಬೇರೆ ಇದ್ದ, ಅವನದೇ ನಡೀತಿತ್ತು ಕಣ್ಲ. ಅವಾಗ ಎಲ್ಲೂ ನೆಮ್ಮದಿ ಇಲ್ದಿರೋದಕ್ಕೆ ನೆಮ್ಮದಿ ಹುಡಿಕೊಂಡು ಹೋಗ ನೀವು ಅಂತ ಹೇಳ್ಬಿಟ್ಟು ನೆಮ್ಮದಿ ಹುಡಿಕೊಂಡು ಹೋದೆ ಕಣ್ಲ. ಇದೇ ಕಣ್ಲ ನನ್ನ ನೆಮ್ಮದಿ. ಇವಾಗ ನೋಡ್ರಿ ಅದೇ ನೆಮ್ಮದಿ ಕೆಡ್ಸ್ಕೊಂಬಿಟ್ಟು ತಲೆ ಕೆಳಕಳ ಕುಂದ್ಬಿಟ್ಟೈತೆ. ನನ್ನ ಕೈಲಿ ಏನು ಹೇಳೋಕ್ಕಾಗಿಲ್ಲ ಕಣ್ಲ. ನೀನೇನಿಯಾ ಹೇಳು. ನನಗೆ ಇಬ್ರು ನಂಗೆ 2 ಕಣ್ಣು ಇದ್ದಂಗೆ. ಈ 2 ಕಣ್ಣು ಮುಖ್ಯ ನೆನೆಯ. ಅಯ್ಯೋ ಕೊಂತ್ರಿ ನನ್ನ ಮಗನೆ. 2 ಕಣ್ಣು ಮುಖ್ಯನಂತೆ. 1 ಕಣ್ಣು ಕಿತ್ತು ಬಿಸಾಕು, ಏನಾಗಕ್ಕಿಲ್ಲ. 1 ಕಣ್ಣಾಗೂ ನೋಡ್ಬೋದಲ್ಲ. 1 ಕಣ್ಣು ಉದುರಿಸು. ನೋಡಿ ನೀವೇನಾದರೂ ಹೇಳಿ ಏನಾದರೂ ಮಾಡಿ, ನಾವಂತೂ ಈ ಮನೆ ಬಿಟ್ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ. ನೀವು ಕೂಡ 25 ಲಕ್ಷ ರೂಪಾಯಿ ನಂಬ್ಕೊಂಡು ಹೋಗ್ಬೇಕಾ? 25 ಲಕ್ಷ ರೂಪಾಯಿಗೆ ಏನು ಸಿಗ್ತದೆ ಇಲ್ಲಿ? ಏನು ಸಿಗಕ್ಕಿಲ್ಲ. 25 ಲಕ್ಷ ರೂಪಾಯಿ ನಮ್ಗಂತೂ ನಾವಂತೂ ಈ ಮನೆ ಬಿಟ್ಬಿಟ್ಟು ಹೋಗಲ್ಲ. ನೀವು ಬಲವಂತನೂ ಮಾಡಬೇಡಿ ಅಣ್ಣ. ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ಅಣ್ಣ. ನಾನು ನಿಮ್ಮ ತಂಗಿನೇ ಅಲ್ವಾ? ನಿಮ್ಮ ಚಿಕ್ಕ ತಂಗಿ ಅಲ್ವಾ? ನಿಮ್ಮ ಇಬ್ಬರು ತಂಗಿಯರ್ನೂ ನೀವು ಎಷ್ಟು ಚೆನ್ನಾಗಿ ಸೆಟ್ಲು ಮಾಡಿಸಿದ್ದೀರಾ ಅಣ್ಣ. ನನ್ನ ಮದುವೆ ಮಾಡ್ಬಿಟ್ಟು ನನ್ನ ಸೆಟ್ಲು ಮಾಡಿಸ್ಬೇಕು. ನಮ್ಮಮ್ಮ ಒಬ್ಬರು ನಿಮಗೆ ಭಾರ ಆಯ್ತಾರ? ಹೇಳಿ ನೀವೇನೆಯ ಅಣ್ಣ. ನಾನು ತುಂಬ ನಂಬಿದ್ದೀನಿ ಅಣ್ಣ. ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡಿ ಅಣ್ಣ, ಪ್ಲೀಸ್. ನೋಡು, ನನ್ನ ಅಣ್ಣಗಿನ್ನ ಅಂತ ಕರಿಬೇಡ. ಈಗ ಇಬ್ರು ತೊಂಗೆ ಸವಾಸನೆ ಬೇಡ. ಅವಕ್ಕೆಲ್ಲ ಜಮೀನು ಮಾಡ್ಬಿಟ್ಟು ಇಡ್ರು ಸರ್ ಯಾರು ಅಂತ ನನ್ನ ಪಡೆದು ನಾನು ಸುಮ್ಮನಿದ್ದೀನಿ. ಆಗಲೇ ನೀನು ಇದು ಮಾಡ್ಕೊಂಡು ಶುರು ಮಾಡ್ಕೊಬಿಟ್ಟ ನೀನು. ಅದೇನು ಕೊಂತ್ರಿ ಬುದ್ಧಿ ಅಂತ ಮಾಡ್ತೀವೋ, ಅದೇನು ಕತೆಯೋ ನಾ ಕಾಣೆ. ಅದೇನು ನಿಂಗೆ ತಲೆಗೆಲೆ ಕೆಟ್ಬಿಡಾಯ್ತೋ ನಿನಗೆ. ನನ್ನ ಅಣ್ಣಗಿನ್ನ ಅಂತ ಕರಿಬೇಡ. ಹೋಗ್ಲಿ ಬಿಡ. ಅಣ್ಣ ಅಂತನೂ ಕರೀಲ್ಲ. ಹೋಗ್ಲಿ ಬಿಡ ಮಚ್ಚ. ಇನ್ನೇನು ಮಾಡೋಕ್ಕಾಯ್ತದೆ? ಅಮ್ಮ, ನಮ್ಮಂತ ಮರ್ಯಾದಸ್ರು ಫ್ಯಾಮಿಲಿ ಎಲ್ಲ ಕಣಮ್ಮ. ಇವರು ಎಲ್ಲ ಬಿಟ್ಕೊಂತೀರ ಫ್ಯಾಮಿಲಿ. ಇವ್ರಿಗೆ ಏನು ಅಂತ ಹೇಳ್ತೀವಿ ಕಣಮ್ಮ. ಯಾವ ಮರ್ಯಾದಿನೂ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಟೇಮ್ ಕೊಟ್ಬಿಟ್ಟು ಸುಮ್ಮನೆ ನೋಡಿ ನಮ್ಮ ಪಡು ನಾವು ಒಳಗಡೆಗೆ ಹೋಗೋಣ. ಅವ್ರನ್ನ ಏನನ್ನ ಮಾಡ್ಕೊಂಡು ಹೋಗ್ಲಿ. ಈ ನ್ಯಾಯ ನೀತಿ ಧರ್ಮಕ್ಕೆ ಎಲ್ಲನೂ ಇವು ಬೊಗ್ಗವಂತವಲ್ಲ. ನಮ್ಮಂತ ಸಾಚಾ ನೀಚಿದವರಲ್ಲ ಇವರು. ನಾನು ಏನು ಹೇಳುವಷ್ಟು ಹೇಳಿದ್ರು ನೋಡು ಹೆಂಗೆ ಮಾತಾಡ್ತಾಳೆ. ಈ ಕೆಲಸ ಎಲ್ಲ ಮಾಡ್ದವನು ಯಾವನು? ನಿಮ್ಮ ಅಪ್ಪ. ಇದಕ್ಕೆಲ್ಲ ಏನು ಇತ್ಯರ್ಥ ಮಾಡಬೇಕು? ನಿಮ್ಮ ಅಪ್ಪನೇ ಇತ್ಯರ್ಥ ಮಾಡಬೇಕು. ಅದೇನು ಇತ್ಯರ್ಥ ಮಾಡ್ತಾನೋ, ಅದೇನು ಕತೆಯೋ ನಾವು ನೋಡೇ ಬಿಡೋಣ. ಅದು ಯಾವ ಥರ ಇತ್ಯರ್ಥ ಮಾಡ್ತಾನೆ, ಏನು ಮಾಡ್ತಾನೆ, ನಮ್ಮ ತಲೆ ಮೇಲೆ ಯಾಕೆ ಹಾಕಬೇಕು? ಅದು ಏನು ಮಾಡ್ತಾನೋ ಮಾಡಲಿ ಬಿಡ್ಲ. ಸುಮ್ಮನೆ ತಲೆ ಯಾಕೆ ಕೆಡಿಸ್ಕೋಬೇಕು? ಮಾಡಲಿ ತಕ. ಬಾ ಹೋಗನ್ ಬಾ. ಈಗಲೇ ಹೇಳ್ತಿದ್ದೀನಿ, ಪೂರ್ತಿ ಇತ್ಯರ್ಥ ಮಾಡ್ಬಿಟ್ಟೇನೇ ಬರಬೇಕು. ನೋಡು, ಈ ಮನೆನಾಗ ನೀನು ಇರಬೇಕು ಅಂತ ಹೇಳಿದ್ರೆ 25 ಲಕ್ಷ ರೂಪಾಯಿ ಕೊಡ್ತೀವಿ. ಈ ಮನೆ ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟೇನೇ ಬರಬೇಕು. ನನಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಸಂಬಂಧ ಮುರ್ಕೊಂಡು ಈಚೆ ಕಡೆಗೆ ಬರಬೇಕು. ಮುರ್ಕೊಂಡು ಈಚೆ ಕಡೆಗೆ ಬಾ. ಆಮೇಲೆ ನಿನ್ನ ಮನೆಗೆ ಬಿಟ್ಕೊತೀನಿ. ಅವಳನ್ನ ಕಳಿಸ್ಬಿಡು ಫಸ್ಟು. ಇಲ್ಲಿ ಇರಿಸ್ಕೊಬೇಡ ಅವಳನ್ನ. ನಿಮ್ಗಿನ್ನ ನನ್ನ ಮೇಲೆ ನಿನಗೆ ಪಿರುತಿ ಶಾನೆ ಇವ್ರಿಗೆ. ನಿಮ್ಮ ಮ್ಯಾಲೆ ಏನೂ ಪಿರುತಿ ಇಲ್ಲ. ನನ್ನ ಮೇಲೆ ಪಿರುತಿ ಶಾನೆ. ನನಗೆ ಬಿಟ್ಬಿಟ್ಟು ಕಳಿಸ್ಬಿಡು ಅಂದ ತಕ್ಷಣ ಕಳಿಸ್ಬಿಡ್ತಾನ. ಅಯ್ಯಪ್ಪ, ನಮ್ಮ ಯಜಮಾನ್ರಂಗೆ ಎಲ್ಲ ಕಳ್ಸೋಕ್ಕಿಲ್ಲ ನನ್ನ. ನೀವು ಇಷ್ಟ ಇಲ್ಲ ಅಂತ ನೀನು ನನ್ನ ಮದುವೆ ಮಾಡ್ಕೊಂಡಿರೋದು. ಲೇ ಹುಚ್ಚಿಡಿಸ್ಬೇಡ. ಇನ್ನು ಸುಮ್ಮನೆ ನಿಂತ್ಕೊಂಡು ನನಗೆ ಬರ್ತದೆ ನೋಡಿ. ನಾನು ಬಾಯಿಗೆ ಹುಚ್ಚಿಡಿಸ್ತಾಳೆ ಹುಚ್ಚ. ನನಗೆ ಬರ್ತದೆ. ನೋಡ್ರಿ, ಸುಮ್ಕೆ ಇವಳು ನುಗ್ಗು ತೊಟ್ಟುಬಿಟ್ಟು ಬರ್ರಿ ಅಷ್ಟೇ ನೀನಿಯ. ಅದೇಯ ನಮ್ಮವೇ 100 ಸಮಸ್ಯೆ ಊರು ಬಾಗ್ಲಾಗ ನಿಂತವೆ. ಇಲ್ಲಿ ನೋಡಿ ಹೆಂಗೆ ಹೇಳ್ತಾರೆ. ಅಮ್ಮ ಇವಳು ಏನಮ್ಮ ಮಾನ ಮರಿದಿ ಬಿಟ್ಟವ್ರು ಹೆಂಗೆ ಇದು ಮಾಡ್ಕೊಂಡು ಕುಂತವ್ರು ನೋಡಮ್ಮ. ಕಿಸ್ಕೊಂಡು ಏನು ಅನ್ಸೋದೇ ಇಲ್ಲ ಕಣಮ್ಮ ಇವ್ರಿಗೆ. ಅಯ್ಯಪ್ಪತ್ತು ನಮ್ಮವೇ 100 ಪ್ರಾಬ್ಲಮ್ ಆದರೆ ಇವ್ರು ಬೇರೆ ಒಂದು 101ನೇ ಪ್ರಾಬ್ಲಮ್ ಬಂದ್ಬಿಟ್ಟು ಸೇರಿಸ್ಕೊಬಿಟ್ರು. ತಲೆ ಚಚ್ಕೋಬೇಕು. ನಮಗೇನು ನೆಮ್ಮದಿ ಇಲ್ಲ. ಅಯ್ಯೋ ಕರ್ಮುವೆ. ಬಾ ಹಪ್ ಕಳಿಸ್ಬಿಟ್ಟು ಬರ್ತಾನೆ. ಮಾತಾಡಿದಷ್ಟು ಗಲಾಟೆ ಜಾಸ್ತಿ. ಬಾಮ ಹೋಗನ್ ಸುಮ್ಕೆನೇನೆ. ಹೇಳಿದ್ದೆಲ್ಲ ಗೆಪ್ತಿ ಐತಾನೆ ಗೆಪ್ತಿ. ಒಳಗಡೆಗೆ ಒಬ್ಬನೇ ಬರಬೇಕು. ಇವಳನ್ನು ನಿನ್ನ ಮಗಳನ್ನೂ ಕರ್ಕೊಂಬಿಟ್ಟು ಬರೋಂಗಿಲ್ಲ. ಬಂದರೆ ಒಬ್ಬನೇ ಒಂಟಿಯಾಗೇನಿಯ ಬರಬೇಕು. ಒಬ್ಬನೇ ಬರಬೇಕು. ಅರ್ಥ ಮಾಡ್ಕ. ನೀನೇ ಒಂದು ತೀರ್ಮಾನ ಮಾಡ್ಬಿಟ್ಟು ಹೋಗೆ. ನೀನೇ ನನಗೆ ಭಯ ಆಯ್ತದೆ. ನೀನು ಯಾಕೆ ಹಿಂಗೆ ದುರ್ಗಿ ಥರ ನೋಡ್ತಿದ್ಯಾ? ಹಿಂಗೆ ಕೊಂಡ್ರೆ ಭಯ ಆಯ್ತದೆ. ಹಿಂಗೆ ಪಾಪ ಮಾಡ್ಕೋಬೇಡ ಕಣೆ. ನೀನೇ ಏನೋ ಒಂದು ಮಾತಾಡ್ಬಿಟ್ಟು ಹೋಗ್ಬೋದಲ್ಲ.
ಆಣೆ ಮಾಡ್ಬಿಟ್ಟು ಕೈ ಕಟ್ಟಾಕಿದ್ಯಾ ಸುಮ್ಮನೆ ನಿಂತ್ಕೊಬಿಡು. ನಿಂಗೆ ಯಾರು ಹೇಳ್ಕೊಟ್ರೆ ಈ ಹಿಡಿಯವ ನೀನು ಸುಮ್ಮನೆ ನಿಂತ್ಕೊಬಿಡು. ಅಲ್ಲ ಕಣೆ, ನನ್ನ ಮಾತು ಕೇಳು, ಇದು ಒಂದೇ ಒಂದು ಕಿತ ಕೇಳೆ, ಒಂದೇ ಒಂದು ಕಿತ. ಒಬ್ನೇ ಬರ್ಬೇಕು ಒಳಗಡಿಕೆ. ಈಗ ಗೊತ್ತಾಯ್ತು ಬಿಡಿ ಅಪ್ಪ, ಈಗ ಗೊತ್ತಾಯ್ತು ನೀನು ಯಾಕೆ ಬಂಗಾರ ಮುನ್ಬಿಟ್ಬಿಟ್ಟು ನಮ್ಮ ಅಮ್ಮನ ಕಟ್ಕೊಂಡೆ ಅಂತ. ಇವಾಗ ಗೊತ್ತಾಯ್ತು, ಚೆನ್ನಾಗಿ ಅರ್ಥ ಆಯ್ತು. ಇಷ್ಟು ದಿನ ಅರ್ಥ ಆಗಿರಲಿಲ್ಲ. ಹಬ್ಬ ಇಂಥ ಬಜಾರಿ ಜೊತೆ ಅದು ಹೆಂಗೆ ಎಣಿಕೊಂಡು ಅದು ಹೆಂಗಿದ್ರು ಏನೋ. ನಮ್ಮ ಅಮ್ಮ ನೋಡಿದ್ರೆ ಹಿಂಗೆ ಸ್ಮೂತಾಗಿರ್ತದೆ ನಮ್ಮಮ್ಮ. ಆದರೆ ನೀವು ನೋಡಿದ್ರೆ ಪಾಪ ಇಂಥವ್ರದ್ರೆ ತಗ್ಲಾಕೊಂಡು ಹೆಂಗಿರ್ತಾರೆ ಹೇಳಿ. ಅದಕ್ಕೆ ನೀವು ನಮ್ಮನ್ನ ಪಾಪ ಚೆನ್ನಾಗಿ ನೋಡ್ಕೊಂಡಿದ್ದು. ಈಗ ಅರ್ಥ ಆಯಿತು ನಮ್ಮ ಅಮ್ಮನ ಯಾಕೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು. ಏನೋ ದೇವರು ದೊಡ್ಡನು, ಎಲ್ಲ ಒಳ್ಳೇದಾದರೆ ಸಾಕು. ಅಪ್ಪ ನೀವು ಇನ್ನೇನು ಹೇಳಕ್ಕೆ ಬರಬೇಡ್ರಿ. ನಾವು ಇನ್ನೂ ಹೋರಾಟನ ಮಾಡಿ ಇದೇ ಮನೆಗೇನೇ ಇರೋಣ ಅಷ್ಟೇನೇ. ಹ್ಞೂನ್ರಿ, ನಾನು ಸ್ಮೂತು, ನಮ್ಮ ಅಕ್ಕ ಬಾಯಿ ಬಜಾರಿ, ಚೆನ್ನಾಗಿರ್ತದೆ ಜೋಡಿ. ಲೇ, ಅರ್ಥ ಮಾಡ್ಕೊಳ್ಳಿ, ಅವಳು ಮನೆಗೆ ಬಿಟ್ಕೊಳ್ಳಲ್ಲ ಅಂತ ಹೇಳ್ತಾವಳೆ. ನೀನು ಅರ್ಥ ಮಾಡ್ಕ. ನಮ್ಮನ್ನು ಈಗಲೇ ಬಿಟ್ಕೊತಾಳೆ ಅವಳು ಮನೆಗೆ. ನಮ್ಮನ್ನು ಯಾವುದೇ ಕಾರಣಕ್ಕೂ ಮನೆಗೆ ಬಿಟ್ಕೊಳ್ಳಂಗಿಲ್ಲ, ಅವಳು ಬಿಟ್ಕೊಳ್ಳೋದನ್ನೂ ಇಲ್ಲ. ನೀನು ಅರ್ಥ ಮಾಡ್ಕ. ನೀನು ಹೆಂಗೋ ಮಾತಾಡಕ್ಕೆ ಬರ್ಬೇಡ. ನೀನು ಅರ್ಥ ಮಾಡ್ಕೊಂಡು ಬಿದ್ದಿರು. ಹೆಂಗೋ ಮಾತಾಡಕ್ಕೆ ಬರ್ತಾಳೆ. ಅಯ್ಯೋ, ನೀವು ಏನು ಹೇಳಿದ್ರು ಹೋಗಕ್ಕಿಲ್ಲ, ಸುಮ್ಮನಿರಿ. 25 ಲಕ್ಷ ಕೊಡ್ತಾರಲ್ಲ, ಎತ್ಕೊಂಡು ಹೋಗಿಲ್ಲ ಒಂದು ಮನೆ ಮಾಡ್ಕೊಂಡಿರ್ರಿ. ನಾನು ಅವಾಗ ಬಂದ್ಬಿಟ್ಟು ಹೋಯ್ತೀನಿ. ಯಾಕಪ್ಪ ಹಿಂಗಂತ್ಯ? ಬಂಗಾರಮ್ಮನೆ ಕಳಿಸು, ನಿಮ್ಮ ದೊಡ್ಡ ಅಂತೀನಿ. ನಾನು ನಮ್ಮಮ್ಮ ಹೋಗಕ್ಕಿಲ್ಲ. ಇಷ್ಟು ದಿನ ಬಂಗಾರಮ್ಮ ಜೊತೆ ಇದ್ರಲ್ಲ, ಈಗ ನೀವು ನಮ್ಮ ಜೊತೆ ಇರಬೇಕಷ್ಟೇನಿಯ. ಇಷ್ಟೊಂದು ಹೆದರ್ಕೊಳ್ಳೋರು ನಮ್ಮಮ್ಮನ ಏನೋ ಮದುವೆ ಮಾಡ್ಕೋಬೇಕಿತ್ತು. ನೀವೇ ಹೇಳಿ. ನಾವು ಯಾವುದೇ ಕಾರಣಕ್ಕೂ ನಾವಂತೂ ಹೋಗೋದಿಲ್ಲ ಅಷ್ಟೇನಿಯ. ಹ್ಞೂನ್ರಿ, ನಮ್ಮ ಮಗಳು ಸರಿಯಾಗಿ ಏನೇ ಹೇಳ್ತಾವಳೆ. ನಾನಂತೂ ಈ ಮನೆ ಬಿಟ್ಬಿಟ್ಟು ಹೋಗಕ್ಕೆ ನನಗೂ ಇಷ್ಟ ಇಲ್ಲ. ಪ್ಲೀಸ್ ನೀವು ಅದೇ ಇದು ಅಂತ ಹೇಳ್ಬಿಟ್ಟು ಏನೂ ಬಲವಂತ ಮಾಡಕ್ಕೆ ಹೋಗ್ಬೇಡಿ. ನಮಗಂತೂ ದೇವರಣೆಗೂ ಇಷ್ಟ ಇಲ್ಲ. ಪ್ಲೀಸ್ ಲೇ, ಒಂದಲ್ಲ ಎರಡಲ್ಲ 25 ಲಕ್ಷ ಯಾರೇ ಕೊಡ್ತಾರೆ, ತಗೊಂಡೋಗಿಲ್ಲ. ನಾ ಸೆಟ್ಲ್ ಆದ್ರೆ ಇಷ್ಟು ದಿನ ಹೆಂಗೆ ಬಂದೋಯ್ತಿದ್ನೋ ಹಂಗೆ ಬಂದೋಯ್ತೀನಿ. ನಾನು ಒಳಗೆ ಬಿಟ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾವಳೆ. ಸುಮ್ಕೆನೇನಿಯ ಏಳೆ ಸುಮ್ಕೆನೇನಿ. ನೀವಿಬ್ರು ಹೋಗ್ರಿ, 25 ಲಕ್ಷ ಇಸ್ಕೊಂಡು ನಾನು ಹೆಂಡತಿ ಹತ್ರ ಮಾತಾಡ್ತೀನಿ ನಾನು. ಸುಮ್ಮನೆ ಇದ್ರೆ ಸರಿ ನೀವು. ಹೋಗಿ ಹೋಗಿ ಅಂತ ಅನ್ನಂಗಿಲ್ಲ. ಇನ್ಮೇಲೆ ಇಲ್ಲೇ ಇರೋಕ್ಕೇನೇ ಬಂದಿರೋದು. ಪ್ರಪಂಚಕ್ಕೆಲ್ಲ ಗೊತ್ತಾಗಬೇಕು ನೀವೇ ನನ್ನ ಮಗಳಪ್ಪ ಅಂತ ಹೇಳ್ಬಿಟ್ಟು. ಅಯ್ಯೋ, ಏನೋ ಅವಾಗ ಮಾಡಿ ತಪ್ಪು ಇವಾಗ ಅನುಭವಿಸ್ತಿದ್ದೀನಲ್ಲ ಶಿವ ನಾನು. ಅವಾಗ ಏನೋ ಎಡವಟ್ಟು ತಪ್ಪು ಮಾಡ್ಬಿಟ್ಟೆ. ನಾನಂತೂ ಗೊತ್ತಿಲ್ದಿದ್ದಂಗೂ ಫುಲ್ ಎಡವಟ್ಟು ಕೆಲಸ ಮಾಡ್ಬಿಟ್ಟೆ. ಏನು ಮಾಡೋದು ಏನು ಕರ್ತೀಯೋ ಗೊತ್ತಾಯ್ತಿಲ್ವೇ. ಅಮ್ಮ, ಅಪ್ಪ ಏನಂದ್ರೆ ಕೇಳಿಸ್ಕೊಬೇಡ. ನೀನು ಸುಮ್ಕಿರ್ ನಿಂಗೆ ಗೊತ್ತಾಗಿಲ್ಲ. ಬಾ ಸುಮ್ಮನೆ ನೀ ಕುಂತ್ಕೋ. ಬಾ ಒಳಗಡಿಕೆ ಹೋಗೋಣ ಬಾ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಹೋಗೋದು ಬೇಡ. 25 ಲಕ್ಷ ರೂಪಾಯಿಗೆಲ್ಲ ಸೋತ್ಬಿಟ್ಟು ಹೋಗ ಅಂತವ್ರು ನಾವಲ್ಲ. ನನ್ನ ಮಗಳು ಹೆಂಗೆ ಹೇಳ್ತಾಳೋ ನಾನು ಹಂಗೆ.